ಸರ್, ಈಗ ನೀವು ತೆಂಗಿಂದು ತೋಟಗಾರಿಕೆ ಬಗ್ಗೆ ಹೇಳ್ತಾ ಇದ್ರಿ. ಸೊ ಮೊದಲು ನೀವು ತೋಟಗಾರಿಕೆ ಮಾಡಿದ್ದಕ್ಕೂ ಈಗ ಒಂದು ಹೊಸ ಟೆಕ್ನಾಲಜಿ ಅಂತ ಒಂದು ಬಂದರು, ಯಾರು ಜಗದೀಶ್ ಅಂತ ಅನ್ನೋರು. ಅವರು ಬಂದಮೇಲೆ ಏನು ಬಳಸಿದ್ರಿ, ಎಷ್ಟು ಬಳಸಿದ್ರಿ ನೀವು, ಆಮೇಲೆ ತೋಟ ಹೇಗೆ ಇಂಪ್ರೂವ್ಮೆಂಟ್ ಆಯ್ತು ಅಂತ ಸ್ವಲ್ಪ ಹೇಳ್ತೀರಾ ಸರ್ ನೀವು? ಹೌದು, ಹೇಳ್ತೀನಿ. ಅದು ಆ್ಯಕ್ಚುಲಿ ಷಣ್ಮುಖ ಅಂತೇಳಿ ಕಾಗ್ಗೆರೆ ನಮ್ಮದು. ನಾನು ನಮ್ಮ 300 ಗಿಡದ ಪ್ಲಾಟಲ್ಲಿ ಈ ಸ್ಟೆಮ್ ಬ್ಲೀಡ್ ರೋಗ ಬಂದು ಕಾಂಡ ಸೊರ ರೋಗ ಅಂತಾರೆ ಅದಕ್ಕೆ. ಅದು ಬಂದು ಸುಮಾರು ಒಂದು 25 ಗಿಡ ಬಿದ್ದೋಯ್ದು ನನ್ನವು. ಅದಕ್ಕೆ ಏನು ಔಷಧಿ ಅಗ್ರಿಕಲ್ಚರಿಂದ ಡಿಪಾರ್ಟ್ಮೆಂಟಿಂದ ಹೆಬ್ಬಾಳು ಮತ್ತು GKVKಯಿಂದ ಎಲ್ಲ ಬಂದು ಎಲ್ಲ ಚೆಕ್ ಮಾಡಿ ಇದು ಮಾಡಿ, ಅದು ಒಂಥರ ಸ್ಟೆಮ್ ಬ್ಲೀಡ್ ಯಾವಾಗಲೂ ಕ್ಯಾನ್ಸರ್ ಇದ್ದಂಗೆ ಮನುಷ್ಯನಿಗೆ ಅಂತೇಳಿ ಹೇಳ್ತಿದ್ರು. ಆದರೂ ನಾನು ಅವ್ರು ಹೇಳಿದ್ದ ಔಷಧಿ ಎಲ್ಲ ಹಾಕಿದೆ. ಔಷಧಿ ಹಾಕಿರು ಆ ಗಿಡಗಳೆಲ್ಲ ಹಾಗೆ ಹೋದವು. ಅದಾದಮೇಲೆ ತಾವು ಜಗದೀಶ್ ಅಂತೇಳಿ ಸಿಕ್ಕಿದ ಮೇಲೆ ಅವರು ಒಂದು ಪ್ರಯೋಗ ಮಾಡಬೇಕು, ಇದು ಬರುತ್ತೆ, ಇದು ಹೋಗುತ್ತೆ, ಆಗ ಗ್ಯಾರಂಟಿ ಹೋಗುತ್ತೆ ಅದು ಸ್ಟೆಮ್ ಬ್ಲೀಡ್ ಅಂತ ಹೇಳೋ ಹೊತ್ತಿಗೆ ತಂದು ಹಾಕಿದೆ ನಾನು. ಆದರೂ ಕಷ್ಟದಲ್ಲಿರೋದಕ್ಕೆ ಏನೋ ಹಾಕಬೇಕಲ್ಲ ಅಂತ ಹಾಕಿನೇ ಹೊರತು ಅದು ಹೋಗುತ್ತೆ ಅಂತ ನನಗೂ ಕಾನ್ಫಿಡೆನ್ಸ್ ಇರಲಿಲ್ಲ. ಅದು ಹಾಕಿ ಆದಮೇಲೆ ನನಗೆ ಗೊತ್ತಾಯಿತು 3 ತಿಂಗಳಲ್ಲಿ ಆ ಸ್ಟೆಮ್ ಬ್ಲೀಡು ಬರ್ತಾ ಇರೋದು ಕಡಿಮೆ ಆಯಿತು ಆ್ಯಕ್ಚುಲಿ ಸೋರೋದಲ್ಲವ. ಆಮೇಲೆ ಮತ್ತೆ 3 ತಿಂಗಳು ಬಿಟ್ಟು ಮತ್ತೆ ತಿರ್ಗಾ ಹಾಕಿ ಅಂತಂದು ತಿರ್ಗಾ ಹಾಕಿದೆ. ಅದಕ್ಕೆ ನೀಮ್ ಕೇಕ್ ಹಾಕಿ 1 kg ಗಿಡಗಳಿಗೆ ಅಂತಂದರು. ನೀಮ್ ಕೇಕ್ ಹಾಕಿದೆ. ಮತ್ತು 1 kg DAP ಕೊಡಿ ಅಂದರು. DAPನೂ ಕೊಟ್ಟಿದ್ದೀನಿ. ಈಗ ಹಾಕಿ ಸುಮಾರು ಒಂದು 8 ತಿಂಗಳು 10 ತಿಂಗಳಾಗಿರ್ಬೋದು. ಈಗ ಆ್ಯಕ್ಚುಲಿ ನಮ್ಮದ್ರಾಗ ಏನು ಕಾಯಿ ಬಿಡ್ತಿದ್ವು ಆ ಕುರುಬೆಲ್ಲ ಬೀಳೋದು ನಿಂತೋಗಿದೆ. ಮತ್ತು ಸ್ಟೆಮ್ ಬ್ಲೀಡ್ ಏನು ಆಗ್ತಿತ್ತೋ ಅದು ಪೂರ್ತಿ ನಿಂತೋಗಿದೆ. ಯಾವ ಗಿಡದಲ್ಲೂ ಸ್ಟೆಮ್ ಬ್ಲೀಡ್ ಮತ್ತೆ ಆಗ್ತಾ ಇಲ್ಲ. ಈಗ ಅದು ಹಾಕಿದ ಮೇಲೆ ಈಗ ಮತ್ತೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದು ಬರೀ ಅದು ಸ್ಟೆಮ್ ಬ್ಲೀಡ್ಗೆ ಒಂದೇ ಅಲ್ಲ, ಇದು ಬಂದು ಈ ರೋಗಕ್ಕೆ ಅದು ಅವ್ರು ಕೊಡ್ತಾ ಇರೋ ಔಷಧಿ ಇದಾಗ್ತಾ ಇರೋದು ನಮಗೆ. ನೋಡಿ, ಉದಾಹರಣೆಗೆ ಈ ಮರ ಮತ್ತು ಈ ಮರ, ಈ 2 ಮರಗಳು ಗರಿ ಬಿಟ್ಟುಬಿಟ್ಟು 3 ಗರಿ ಇದ್ದು ಅಷ್ಟೇ ಇದರಲ್ಲಿ. ಈಗ ಅವ್ರ ಔಷಧಿ ಕೊಟ್ಟಾದಮೇಲೆ ಇವು ಚೆನ್ನಾಗಿ ನೋಡಿ ಫಸಲಾಗಕ್ಕೆ ಗಿಡನೂ ಚೆನ್ನಾಗಿ ಹೊಡ್ಕೊಂಡಿದ್ದು. ಈ ಗಿಡನೂ ಅಷ್ಟೇ ನೋಡಿ, ಎಷ್ಟು ಡಾರ್ಕ್ ಗ್ರೀನ್ ಇದೆ ನೋಡಿ ಆ ಗಿಡ. ಇದರಲ್ಲಿ ಆ ಗರಿನೂ ಅಷ್ಟೇ ಎಷ್ಟು ಕ್ಲಿಯರ್ ಆಗಿದೆ. ಒಂದೇ ಒಂದು ಡಾಟ್ಸ್ ಆಗಲಿ ಚುಕ್ಕೆ ರೋಗ ಆಗಲಿ ಅದು ಇದು ಯಾವುದೂ ಏನೂ ಇಲ್ಲ ಇದರಲ್ಲಿ. ಅಷ್ಟು ಇಂಪ್ರೂವ್ಮೆಂಟ್ಸ್ ಇದೆ. ಇದು ಹಾಕಿದ ಮೇಲೆ ನನಗೆ ಅನುಭವ ಬಂದು ಇವಾಗ ಈ ಅನುಭವದ ಪ್ರಕಾರ ಮತ್ತೆ ನನ್ನ 2 ತೋಟಕ್ಕೂ ಇದನ್ನು ಚೆನ್ನಾಗಿರೋ ಗಿಡಗಳಿಗೂ ಹಾಕಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ಅದನ್ನು ಹಾಕ್ತೀನಿ ಇವಾಗ ಪ್ರಯೋಗ ಮಾಡಿ. ಇದನ್ನು ಅದೇ ಅವ್ರು ಹೇಳ್ದಂಗೆ 1 ಅಡಿ ದೂರದಲ್ಲಿ ಸುತ್ತ ಟ್ರಂಚ್ ಹೊಡಿಸಿಬಿಟ್ಟು 20 ಗ್ರಾಮ್ ಹಾಕಿಸ್ತಿದ್ರು ಮೊದಲು ಒಂದು ಗಿಡಕ್ಕೆ. 20 ಗ್ರಾಮ್ನಾಗೆ ಅದು 12 ದಿವಸ ಬಿಟ್ಟು ಇನ್ನೊಂದು ಔಷಧಿ ಹೇಳಿದರು. ಫಸ್ಟು ಫಾರ್ಮುಲಾ 1 ಆ್ಯಂಡ್ ಫಾರ್ಮುಲಾ 2 12 ದಿವಸ ಡಿಫ್ರೆನ್ಸಲ್ಲಿ ಕೊಟ್ಟಿದ್ದೀನಿ ಇದಕ್ಕೆ. ಈಗ ಚೆನ್ನಾಗಾಗಿದೆ ಗಿಡಗಳು ನಮ್ಮದು. ಯಾವುದು ಈ ನಾನು 300 ಗಿಡದಲ್ಲಿ ನಾನು ಇನ್ನೊಂದು 2-3 ವರ್ಷದಲ್ಲಿ ಎಲ್ಲ ಗಿಡಗಳು ಬಿದ್ದೋಗ್ತವೆ ಅಂತ ಅಂದ್ಕೊಂಡಿದ್ದೆ ನಾನು. ಈಗ ನನಗೆ ಫುಲ್ ಕಾನ್ಫಿಡೆನ್ಸ್ ಬಂದೈತೆ, ಇನ್ನೊಂದು ಗಿಡ ಹೋಗಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಬಂದೈತೆ. ಯಾವ ಗಿಡದಲ್ಲೂ ನನಗೆ ಈಗ ಸ್ಟೆಮ್ ಬ್ಲೀಡ್ ಕಾಂಡ ಸೋರ ರೋಗ ಇಲ್ಲ. ನೀವು ಫುಲ್ ನಿಂತೋಗಿದೆ. ಮತ್ತು ಬೆಳೆ ಇಳುವರಿನೂ ಸಹ ಚೆನ್ನಾಗಿ ಜಾಸ್ತಿ ಆಗಿದೆ ನನಗೆ. ನಂದು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಅದು ಇನ್ನೂ ಗೊತ್ತಾಗಬೇಕಂದ್ರೆ ಇನ್ನೊಂದು ವರ್ಷ ಕಳೆದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನನಗೆ. ಸೊ ಪ್ರಾಡಕ್ಟ್ ಅಂತ ಹೇಳಿದ್ರಲ್ಲ, ಅದು ಟೆಕ್ನಾಲಜಿ ಅಂತ ಹೇಳೋಕ್ಕಾಗುತ್ತಾ ನಿಮಗೆ? ಅದು ಸೂರ್ಯಶಕ್ತಿ ಟೆಕ್ನಾಲಜಿ ಅಂತ ಹೇಳೋ ಪ್ರಾಡಕ್ಟ್ ಹೆಸರು ಗೊತ್ತಾ ನಿಮ್ಗೆ ಏನಾದ್ರೂ? ಫಾರ್ಮುಲಾ 1 ಮತ್ತು ಫಾರ್ಮುಲಾ 2 ಅಂತ ಹೇಳಿಬಿಟ್ಟು ಇದು ಮಾಡಿದರೆ ಹೊರತು ನಾನು ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿರಲಿಲ್ಲ. ಯಾಕೆ ಅಂತಂದರೆ ಇದು ಏನಾಗುತ್ತೋ ಏನೋ, ಆಮೇಲೆ ಇದೇನಾದ್ರು ಚೆನ್ನಾಗಾದರೆ ನೋಡೋಣ, ಇದರಲ್ಲಿ ಏನೇನು ಹಾಕಿದ್ರೆ ಕೇಳೋಣ ಅಂತ ಅಂದ್ಕೊಂಬಿಟ್ಟು ನಾನು ಅದನ್ನೇನು ನಾನು ಕೇಳಲಿಲ್ಲ. ಬಟ್ ಅದನ್ನು ಹಾಕಿ ಪ್ರಯೋಗ ಮಾಡಿದ್ದೀನಿ ಇವಾಗ. ಈಗ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಇದರಲ್ಲಿ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ನನಗೆ ಗೊತ್ತಾಗಿದೆ ಇವಾಗ. ನಾನು ಎಲ್ಲ ತೋಟಕ್ಕೂ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದೀನಿ. ಚೆನ್ನಾಗಿರೋ ತೋಟಕ್ಕೂ ಈಗ ಹಾಕಿಸ್ತೀನಿ. ಸೊ ಅದೇ ಫಾರ್ಮುಲಾ 1 ಅಂತಂದ್ರೆ ರುಬಿಸ್ಕೋ ಆಕ್ಟ್ ಅಂತ ಸರ್. ಅದು ರುಬಿಸ್ಕೋ ಆಕ್ಟ್ ಅಂದ್ರೆ ಎಲೆನ ಆಕ್ಟಿವೇಟ್ ಮಾಡೋದು ಮತ್ತೆ ಬೇರ್ನ ಆಕ್ಟಿವೇಟ್ ಮಾಡೋದು. ಫಾರ್ಮುಲಾ 2 ಅಂತಂದ್ರೆ ಫೋಟಾನ್ ಮ್ಯಾಕ್ಸ್ ಅಂತ. ಫೋಟಾನ್ ಮ್ಯಾಕ್ಸ್ ಅಂದ್ರೆ ಸೂರ್ಯಶಕ್ತಿನ ಆದಷ್ಟು ಎಷ್ಟು ಬೆಳೆ ಮೇಲೆ ಬೀಳುತ್ತೆ ಅಷ್ಟು ಇಳ್ಕೊಂಡು ಗಿಡಕ್ಕೆ ತಾಕತ್ ಕೊಡೋ ಅಂತ ಸರ್ ಅದು. ಹೌದು, ಅದನ್ನ ನೀವು ಹೇಳ್ದಂಗೆ ಕರೆಕ್ಟಾಗಿ 10 ರಿಂದ 15 ದಿವಸದೊಳಗಡೆ ಏನು ಗ್ಯಾಪಲ್ಲಿ ಹಾಕಬೇಕು ಅಂತೂ ಅದು 100% ಕರೆಕ್ಟು. ಅದನ್ನು ಸಪ್ರೇಟಾಗಿ ಕೊಡಬೇಕು, ಜಾಯಿಂಟ್ ಮಾಡಂಗಿಲ್ಲ. ಹೌದು ಸರ್. ನೀವು ಮತ್ತೆ ಕೆಮಿಕಲ್ ಏನು ಯೂಸ್ ಮಾಡಿ ಅಲ್ವಾ ಸರ್ ಇದಕ್ಕೆ? ಇಲ್ಲ, ಕೆಮಿಕಲ್ ನೀವು ಹೇಳ್ದಂಗೆ ಇದು DAP ಕೊಟ್ಟಿದ್ದೀನಿ ಮತ್ತೆ 1 kg. ಅದು ಯಾವಾಗ ಕೊಟ್ರಿ ಹೇಳಿ ಸ್ವಲ್ಪ? ನಿಮ್ಮ ಔಷಧಿ ಹಾಕಿ ಆದ 3 ತಿಂಗಳಿಗೆ ನಾನು ಒಂದ್ಸರಿ ಕೊಟ್ಟಿರೋದು ಅದನ್ನ. ಸರಿ ಸರ್, ಸರಿ ಸರ್, ಸರಿ. ನಿಮ್ಮ ಔಷಧಿ ಹಾಕಿದ ಮೇಲೆ ಅದು ಇದೆಲ್ಲ ನಿಂತೋಗಿದೆ, ಅದು ಕಾಂಡ ಸೋರ ರೋಗ ಸರ್. ಅದು ಬಿಟ್ಟು ಮತ್ತೆ ಇದಕ್ಕೆಲ್ಲ ಹಾಕಿದ್ರಿ ಅಂದ್ರೆ ಯಾವುದಕ್ಕೆ? ನಿಂಬೆ ಗಿಡಕ್ಕೆ ಹಾಕಿದ್ದೀನಿ. ಇಲ್ಲಿ ಉದಾಹರಣೆಗೆ ನಿಂಬೆ ಗಿಡ ಇದೆ ನೋಡಿ, ಅದು ಎಷ್ಟು ಹೆಂಗೆ ಕೊರಗ್ತಿದ್ದೋ, ನೀರು ಕೊಡ್ತಿದ್ದೋ, ಬಟ್ ಅಂಥ ಡೆವಲಪ್ಮೆಂಟ್ ಇರಲಿಲ್ಲ. ಈಗ ನಿಮ್ಮ ಔಷಧಿ ಹಾಕಿದ ಮೇಲೆ ನಿಂಬೆ ಗಿಡ ಚೆನ್ನಾಗಿ ಆಗಿಬಿಟ್ಟಿದೆ. ಈ ಉದಾಹರಣೆಗೆ ಇಲ್ಲಿ ಬಂದು ನೋಡಿ ಬಂದಿದ್ದಾರೆ. ಒಂದು ಪ್ರಯೋಗ ಮಾಡೋದಕ್ಕೆ ಅಂತೇಳಿ ಒಂದು ಸಣ್ಣದು ತೆಂಗಿನ ಸೊಸಿಗೆ ಹಾಕಿದ್ದೆ ನಾನು, ಫಸಲು ಬಿಡದಲ್ಲೇ ಇರೋ ಸೊಸಿಗೆ. ಆ ಸೊಸಿಯ ನೀವು ಎಷ್ಟು ಡಾರ್ಕ್ನೆಸ್ ಆಗಿದೆ ಅಂತದನ್ನು ನೀವು ಅಲ್ಲಿ ಹೋದ್ರೆ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಒಂದೇ ಒಂದು ಗರಿ ಚುಕ್ಕೆ ಇಲ್ಲ ನೋಡಿ ಬೇಕಾದ್ರೆ ಆ ಡಾಟ್ಸಲ್ಲಿ
ಕೆಳಗಡೆ ಎಲ್ಲ ಗರಿನಲ್ಲೂ ಬೇರೆ ಆರ್ಡಿನರಿ ಎಲ್ಲ ತೋಟಗಳಲ್ಲೂ ಗರಿನಲ್ಲಿ ಈ ಥರ ಡಾಟ್ಸ್ ಯೆಲ್ಲೋ ಕಲರ್ ಡಾಟ್ಸ್ ಇರುತ್ತೆ. ಈ ನಾನು ಹಾಕಿರೋ ಔಷಧಿನಲ್ಲಿ ಒಂದೇ ಒಂದು ಡಾಟ್ಸ್ ಇಲ್ಲ, ಆ ಥರ ಇದೆ. ಅಷ್ಟು ಪವರ್ಫುಲ್ ಆಗಿದೆ ಆ ಔಷಧಿ. ಈ ನಿಂಬೆ ಗಿಡ ನೋಡಿ, ಈ ನಿಂಬೆ ಗಿಡ ಚಿಕ್ಕದಾಗಿದ್ದು ಎಷ್ಟು ಡೆವಲಪ್ ಆಗಿದೆ ಅನ್ನೋದು. ಅದು ಕಾಯಿನೂ ಅಷ್ಟೇ, ಮೊದಲು ಯಾವಾಗಲೂ ಸೀಸನ್ ವೈಸ್ ಕಾಯಿ ಬಿಡ್ತಿತ್ತು, ಈಗ ಸೀಸನ್ ವೈಸ್ ಅಂತ ಇಲ್ಲ, ನನಗೆ ಯಾವಾಗಲೂ ಕಾಯಿ ಬಿಡ್ತಾ ಐತೆ. ಸರಿ ಸರ್, ಸರಿ. ರೈತರಿಗೆ ಏನು ಹೇಳಬೇಕು ಅಂತ ಹೇಳ್ತೀರಿ ಸರ್ ನೀವು? ಖಂಡಿತ ಇದು ರೈತರಿಗೆ ಉಪಯೋಗ ಆಗೋಂಥ ಪ್ರಾಡಕ್ಟು. ಎಲ್ಲ ತಗೊಂಡು ನೀವು ಪ್ರಯೋಗ ಮಾಡಿದ್ರೆ ನಿಮಗೆ ಅದು ಗೊತ್ತಾಗೋದು ರೈತರಿಗೆ, ನಿಜ ಹೇಳ್ಬೇಕು ಅಂದರೆ. ಯಾಕೆಂದರೆ ನಾನೊಬ್ಬ ರೈತಾಗಿ ನಾನು ಪ್ರಯೋಗ ಮಾಡಿರೋದು ಕೇಳ್ತಾ ಇದ್ದೀನಿ. ಇದಕ್ಕೆ ದುಡ್ಡು 1000 ಚಿಲ್ಲರೆ ಎಷ್ಟೋ ಒಂದು ಕೆಜಿಗೆ ಅಂತ ಹೇಳಿ ಕೊಟ್ಟು ತಗೊಂಬಂದಾಗಿದೆ. ಅದು ಸಬ್ಸಿಡಿನಲ್ಲಿ ಗೌರ್ಮೆಂಟ್ ಕೊಟ್ಟರೆ ಒಳ್ಳೆಯದು ನಮಗೆ, ರೈತರು ಎಲ್ಲರೂ ಯೂಸ್ ಮಾಡೋದಕ್ಕೆ. ಆದ್ರೂ ಅದನ್ನು ಇದು ಏನೇ ಆಗಲಿ ಸಬ್ಸಿಡಿ ಕೊಡಲಿ ಬಿಡಲಿ, ಔಷಧಿ ಹಾಕಿದರೆ ನಮಗೆ ರೈತರಿಗೆ ಪ್ರಯೋಜನ ಇದೆ. ಸರಿ ಸರ್, ಥ್ಯಾಂಕ್ ಯು ಸರ್.